Hello students, welcome to RH Chemistry. So in next KCET NEET Final Pun 2021 aldehyde ketones and carboxylic acid chapter na discuss ಮಾಡ್ತಾ ಇದ್ದೀನಿ. ಎಕ್ಸಾಂಪಲರ್ ಕ್ವಶನ್ಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಉಳಿದಿರುವಂತಹ 25 + 25 50 ಕ್ವಶನ್ ಇದನ್ನು ಬಿಟ್ಟು ಅದನ್ನು ಮುಂದಿನ ಒಂದಷ್ಟು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಇದನ್ನು ನೋಡೋದಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಏನಂತಂದರೆ ಪ್ಲೀಸ್ ಗೋ ಥ್ರೂ ದ ಸಿನಾಪ್ಸಿಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಲಾಸ್ಟ್ ಇಯರ್ ಆನ್ aldehyde ketones and carboxylic acid ಚಾಪ್ಟರ್. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿದ್ದೀನಿ ಮತ್ತು ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್ ನೋಡಿ. ಎಡಿಷನ್ ಆಫ್ ವಾಟರ್ ಟು ಅಲ್ಕೈನ್ಸ್ ಆಕರ್ಸ್ ಇನ್ ದ ಆಸಿಡಿಕ್ ಮೀಡಿಯಮ್ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ Hg2+ ions ಆಸ್ ಅ catalyst. So which of the following product will formed on the addition of water to but19 under this condition? So Hg2+ ಅಂದ್ರೇನು? So it is a catalyst which is used in addition of water molecule. Oxymercuration reactions ಅಂತ ಕರಿಬೋದು ನಾವು, ಹೌದಾ? ಸೊ ಇದರಲ್ಲಿ ಆಲ್ವೇಸ್ ರಿಮೆಂಬರ್ ಎಡಿಷನ್ ಆಫ್ ವಾಟರ್ ಟೇಕ್ ಪ್ಲೇಸ್. ಎಡಿಷನ್ ಆಫ್ ವಾಟರ್ ಯಾವ ರೀತಿ ಆಗ್ತದ ಅನ್ನೋದನ್ನು ನೋಡೋಣ. ಈಗ but19 ಅನ್ನು ತೊಗೊಳ್ಳೋಣಂತೆ, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಿ ಆರ್ ಗೋಯಿಂಗ್ ಟು ಟೇಕ್ but19. ಓಕೆ, ಸೊ but19 ಅನ್ನು ತೊಗೊಳ್ಳೋಣಂತೆ. ಸೊ ನಾ ಇಲ್ಲಿ ತೋರಿಸ್ತೀನಿ ನೋಡಿ. but19 ಅನ್ನು ತೊಗೊಂಡು ಐ ವಿಲ್ ಶೋ ದ್ಯಾಟ್. ಓಕೆ, but19 ಡ್ರಾ ಮಾಡಿದರೆ ಏನಾಗ್ತದೆ? ಸೊ ಐ ವಿಲ್ ರೈಟ್ ಓನ್ಲಿ ಲೈಕ್ ದಿಸ್: CH3 CS2 CS2 CS2. So here but19 is there, so I will write it as like this: C triple bond CH. When water is added to this, water is added in the Markovnikov's manner. Markovnikov's manner ಅಂತಂದರೆ OH minus and H plus. OH minus added to this carbon having lesser number of hydrogen, H plus added to CH. So I can write this as CH3 CH2 CH OH. So here C only, C OH double bond CH2 ಆಯಿತು, ಹೌದಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. OH added to this carbon, triple bond become double bond and CH become CS2. Now remember this will undergo tautomerism. Tautomerism, very important. This will undergo tautomerism. Tautomerism ಅಂತಂದ್ರೆ ಏನಾಗ್ತದೆ? So here this H will shift here and this double bond will shift here, so that you are going to get it as CH3 CH2 CH2, right? ಸೊ CH2 ಆಗೋದಿಲ್ಲ. ಸೊ C ಡಬಲ್ ಬಾಂಡ್ O CH3 ಆಗ್ತದೆ. ಅಂದರೆ ಏನಾಗ್ತದೆ ಆನ್ಸರು? ಸೊ ಫಸ್ಟ್ ಕ್ವಶನ್, ಸೆಕೆಂಡ್ ಒನ್ ಇಸ್ ದ ಆನ್ಸರ್, ಲೈಕ್ ದಿಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಇದೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಅಂದರೆ ವಿ ನೋ ದ್ಯಾಟ್ ಕೀಟೋನ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅಲ್ಡಿಹೈಡ್. ಅಂದರೆ ಅಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್. ಅಲ್ಡಿಹೈಡ್ಸ್ದಲ್ಲಿ ಮತ್ತೆ HCHO ಮೋರ್ ರಿಯಾಕ್ಟಿವ್ ದ್ಯಾನ್ CH3 CHO ಮೋರ್ ರಿಯಾಕ್ಟಿವ್ ದ್ಯಾನ್, ಲೈಕ್ ದಟ್. ಆಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, reactivity decreases. So out of these, remember, first of all, these are all having benzene ring, reactivity will be less because of the bulkiness of the group. Hence the answer for this question should be 1. So remember that. Then the correct order of increasing acidic strength ಅಂತ ಕೇಳ್ತಾರೆ. acidic strength ಅಂತ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಫಿನಾಲ್ ಆ್ಯಂಡ್ ಇಥನಾಲ್ ಕಂಪೇರ್ ಮಾಡಿದರೆ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಇಥನಾಲ್. ಸೊ ಔಟ್ ಆಫ್ ದೀಸ್ ಟು ಒಂದು ಆಪ್ಷನ್ ಕರೆಕ್ಟ್ ಆಗ್ತದೆ. ಸೊ ಔಟ್ ಆಫ್ ದೀಸ್ ರಿಮೆಂಬರ್ ಅಸಿಟಿಕ್ ಆ್ಯಂಡ್ ಕ್ಲೋರೋ ಆಸಿಟಿಕ್ ಕಂಪೇರ್ ಮಾಡಿದರೆ ಕ್ಲೋರೋ ಆಸಿಟಿಕ್ ಈಸ್ ಮೋರ್ ಆಸಿಡಿಕ್ ಬಿಕಾಸ್ ಆಫ್ ದಿ ಮೈನಸ್ I ಇಫೆಕ್ಟ್ ಆಫ್ ಕ್ಲೋರಿನ್, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಿಸ್ ಒನ್, ನಾಟ್ ಸೆಕೆಂಡ್ ಒನ್. ನೆಕ್ಸ್ಟ್ ನೋಡಿ. PHOCO PH can be prepared by the reaction of ಅಂತ ಇದೆ, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ PHOC ಡಬಲ್ ಬಾಂಡು PH is prepared by the reaction of, ನೋಡ್ತಾ ಹೋಗಿ ಇದನ್ನು, ಫಿನಾಲ್ ಆ್ಯಂಡ್ ಬೆಂಜಾಯಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ NaOH ಅಂತಾರೆ. ಫಿನಾಲ್ ಆ್ಯಂಡ್ ಬೆಂಜಾಯಿಕ್ ಆಸಿಡ್ ಅನ್ನು ರಿಯಾಕ್ಟ್ ಮಾಡಿದರೆ ಸಿ ಫಿನಾಲ್ OH ಪ್ಲಸ್ ಬೆಂಜಾಯಿಕ್ ಆಸಿಡ್, ಸೊ COOH ಇನ್ ಪ್ರೆಸೆನ್ಸ್ ಆಫ್ NaOH ರಿಯಾಕ್ಟ್ ಮಾಡಿದರೆ ಯು ಆರ್ ನೆವರ್ ಗೋಯಿಂಗ್ ಟು ಗೆಟ್ C ಡಬಲ್ ಬಾಂಡು O ಗ್ರೂಪ್. ಇಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ರಿಮೆಂಬರ್, ಇದೇನಾದರೂ ಇಫ್ ಇಟ್ ಈಸ್
H2SO4, then we can think about, remember here phenol and carboxylic acid ಅಂತಂದರೆ, so we could have think about this esterification reaction ಹೌದಾ, ಬಟ್ esterification reaction ಕೂಡ ಇದರಲ್ಲಿ ಪಾಸಿಬಿಲಿಟಿ ಆಗುವುದಿಲ್ಲ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಇಸ್ phenol and benzoyl chloride. Benzoylation of the phenol can take place in presence of pyridine. ಸೊ ಹೇಗಾಗ್ತದೆ, ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ phenol when I take OH plus benzoyl chloride COCl give rise to, ಇದರಲ್ಲಿ Cl ಇದರಲ್ಲಿ H ತೆಗೆದುಬಿಡಿ, H2 ಹೋಯ್ತು ಹೌದಾ, H2 ಹೋಯಿತು ಅಂತ ಅಂದರೆ ಸಾರಿ HCl ಹೋಯಿತು, ಮೈನಸ್ HCl ಹೋಯಿತು ಅಂದರೆ ಉಳಿದಿದ್ದೇನು C6H5 CO O C this O and pH. So compound banta pH OC double bond O pH. So the answer for this question is the second one, phenol and benzoyl chloride in presence of pyridine. Next, reagent which does not react with both acetone and benzaldehyde. Reaction with does not react with both acetone and benzaldehyde. Remember, both acetone and benzaldehyde anta kottidare. Sodium hydrogen sulfate. So sodium hydrogen sulfate can react with both acetone and benzaldehyde because C double bond group ide hauda. Phenyl hydrazine also can react, condensation reaction. Grignard reagent also can react, but failing solution can react with aliphatic aldehydes, not benzaldehyde. Hence, answer for this question is failing solution. Then, Cannizzaro reaction is not given by. Cannizzaro reaction ಗೆ ಕಂಡೀಷನ್ ಏನಿದೆ, there is no alpha hydrogen is the condition. Alpha hydrogen ಇರಬಾರ್ದು ಅಂದರೆ ಯಾವುದು, ಸೊ ನೋಡಿ ಇದರಲ್ಲಿ ಇಲ್ಲ ಹೌದಾ. ಅಲ್ಫಾ ಹೈಡ್ರೋಜನ್ ಅಂತಂದರೆ ದ ಹೈಡ್ರೋಜನ್ ವಿಚ್ ಈಸ್ ಪ್ರೆಸೆಂಟ್ ಟು ದ ಬಿಸೈಡ್ ಕಾರ್ಬನ್ ಆಫ್ ದಿ ಕಾರ್ಬನಿಲ್ ಕಾರ್ಬನ್, ಇದು ಅಲ್ಫಾ ಕಾರ್ಬನ್ ಹೌದಾ. ಅಲ್ಫಾ ಕಾರ್ಬನಿಗೆ ಹೈಡ್ರೋಜನ್ ಇರಬಾರ್ದು, ಸೊ ಇದರಲ್ಲಿ ಅಲ್ಫಾ ಕಾರ್ಬನ್ನೇ ಇಲ್ಲ. ಸೊ ದಿಸ್ ಕ್ಯಾನ್ ಶೋ, ಇದರಲ್ಲಿ ಅಲ್ಫಾ ಕಾರ್ಬನ್ ಇದು ಅಲ್ಫಾ ಹೌದಾ, ಸೊ ಇದಕ್ಕೆ ಹೈಡ್ರೋಜನ್ ಇಲ್ಲ, ಸೊ ದಿಸ್ ಕ್ಯಾನ್ ಅಂಡರ್ಗೋ. Here also hydrogen is not there, so this can undergo, but this hydrogen is there alpha carbon ಗೆ. So answer for this question is fourth one. Then which compound is formed when compound C6H5CHO is treated with concentrated aqueous KOH solution? ಸಿ ಇಲ್ಲಿ ಯಾವಾಗ ನಮಗೆ ಕಾನ್ಸಂಟ್ರೇಟೆಡ್ ಎಕ್ವಿಯಸ್ KOS ಅಂತ ಬರ್ತದೆ, ಆಲ್ವೇಸ್ ರಿಮೆಂಬರ್ ಕಾನ್ಸಂಟ್ರೇಟೆಡ್ NaOH ಆರ್ KOH ವೆನ್ ಇಟ್ ಕಮ್ಸ್ ವಿತ್ ರಿಸ್ಪೆಕ್ಟ್ ಟು aldehyde, ದೆನ್ ಆಲ್ವೇಸ್ ಥಿಂಕ್ ಅಬೌಟ್ ರಿಮೆಂಬರ್ ಕೆನಿಜಾರೋ ರಿಯಾಕ್ಷನ್. ಬಹಳ ಸಿಂಪಲ್, ಕೆನಿಜಾರೋ ರಿಯಾಕ್ಷನ್. ಇದೇನಾದರೂ ಡೈಲ್ಯೂಟ್ NaOH ಆರ್ KOH ಇದ್ದಿದ್ರೆ ಏನು ಥಿಂಕ್ ಮಾಡಬೇಕು, ಆಲ್ವೇಸ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ರಿಮೆಂಬರ್ aldol condensation. ಸೊ ಕೆನಿಜಾರೋಸ್ ರಿಯಾಕ್ಷನ್ ಪ್ರಕಾರ ಏನು ಬರ್ತದೆ, ಸೊ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ಬೆನ್ಸೈಲ್ ಆಲ್ಕೋಹಾಲ್ ಹೌದಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್, ರಿಮೆಂಬರ್. ದೆನ್ ಏಡ್ತ್ ನೋಡಿ, ಸೊ CH3C triple bond CH 40% H2SO4 1% HgSO4. ರಿಮೆಂಬರ್ ಎಡಿಷನ್ ಆಫ್ ವಾಟರ್, ಇದು ನೋಡಿದ ತಕ್ಷಣ ಗೊತ್ತಾಗಲಿ, ಎಡಿಷನ್ ಆಫ್ ವಾಟರ್ ಮಾರ್ಕಾನಿಕಾಫ್ಸ್ ರೂಲ್. ಹಾಗಾದರೆ ಎ ಏನು ಬರ್ತದೆ ನಿಮಗೆ, ಎ ವಿಲ್ ಕಮ್ ಆ್ಯಸ್ CH3COH ಡಬಲ್ ಬಾಂಡ್ CH2 ರೈಟ್. ದೆನ್ ಐಸೋಮೆರಿಸಮ್, ಇದು ಯಾವ ಐಸೋಮೆರಿಸಮ್ ಅಂತ ಹೇಳಿದೆ ನಾನು, ಟಾಟೋಮೆರಿಸಮ್ ಅಂತ ಹೇಳಿದೆ ಹೌದಾ. ಟಾಟೋಮೆರಿಸಮ್ ಆಗಿ ಏನು ಬರ್ತದೆ, ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. ನಾವು ಈಗ ಥಿಂಕ್ ಮಾಡಿ, ಎ ಸ್ಟ್ರಕ್ಚರ್ ಆ್ಯಂಡ್ ಟೈಪ್ ಆಫ್ ಐಸೋಮೆರಿಸಮ್. ಎ ಸ್ಟ್ರಕ್ಚರ್ ಏನಾಯ್ತು ಇದು ನೋಡಿ, 1 2 3 2 ಪ್ರೋಪಿನಾಲ್. ಸೊ prop 2enol, prop 2en 2ol ಬರ್ತದೆ, prop 2en 2ol, prop 1en 2ol. ಇನ್ನೊಂದು ಆಪ್ಷನ್ ಬರ್ತಾ ಇಲ್ಲ ಇಲ್ಲಿ ಹೌದಾ. ಸೊ ವಿಲ್ ಸಿ ದಟ್, ಓಕೆ, ಲೈಕ್ ದಿಸ್ ರೈಟ್. ಸೊ ಇದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಹೀಗೆ ಮಾಡೋಣಂತೆ, ಇಟ್ಸ್ ಬೆಟರ್ ಇಫ್ ಐ ಡೂ ಲೈಕ್ ದಿಸ್. ಒನ್ ಸೆಕೆಂಡ್, ಇದನ್ನು ಸ್ವಲ್ಪ ಮೇಲ್ ತೊಗೊಂಡು ಹೋಗೋಣಂತೆ. ಓಕೆ, ಎಸ್, ನಾವು ಯು ಕ್ಯಾನ್ ಸಿ ದಿಸ್ ಆಪ್ಷನ್. ಹಾಂ, ಈಗ ನೋಡಿ, ಸೊ prop 1 1 2 3 ಹೌದಾ,
prop 1 in 1 2 3 1 in 2 all and this to this ಏನಂತ ಕರಿತೀವಿ tautomerism ಅಂತ ಕರಿತೀವಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ನೈನ್ತ್ ಒನ್, ಕಂಪೌಂಡ್ ಎ ಆ್ಯಂಡ್ ಸಿ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಆರ್ ಅಂತ ಕೇಳ್ತಾರೆ. ರೈಟ್, ಫಸ್ಟ್ ನೋಡಿ ಎ ಬರೀರಿ, CH3 CHO CH3 MgBr ಹೇಗೆ ಬರೆಯೋ ಅಂತ ಹೇಳಿದ್ದೆ ನಾನು. CH3 C ಡಬಲ್ ಬಾಂಡ್ O H. When CH3 MgBr CH3 you have to attach to this and this O you make it as single bond OH, right? Single bond OH. H2SO4 ಜೊತೆ ರಿಯಾಕ್ಟ್ ಆಗ್ತದೆ ಇದು. H2SO4 ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದೆ, ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ H2SO4 ಡಿಹೈಡ್ರೇಷನ್. 2 ಪ್ರೊಪನಾಲ್ ಇದು ಡಿಹೈಡ್ರೇಷನ್ ಆದಾಗ ಏನಾಗ್ತದೆ, ಬಿ, ದಿಸ್ ಈಸ್ ಎ, ಬಿ ಶುಡ್ ಬಿ ರಿಮೆಂಬರ್ CH3 CH ಡಬಲ್ ಬಾಂಡ್ CH2. ದೆನ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಂತಂದರೆ ಸಿ ಏನು ಬರ್ತದೆ, ಆ್ಯಂಟಿ ಮಾರ್ಕಾನಿಕಾಪ್ಸ್ ರೂಲ್ ಎಡಿಷನ್. ಇಟ್ ಲುಕ್ಸ್ ಲೈಕ್ ಆ್ಯಂಟಿ ಮಾರ್ಕಾನಿಕಾಪ್ಸ್ ರೂಲ್ ವಾಟರ್ ಎಡಿಷನ್, ಹೌದಾ? ಸೊ ಇಟ್ ಲುಕ್ಸ್ ಲೈಕ್, ರಿಮೆಂಬರ್ ಸಿ ವಿಲ್ ಬಿ CH3 CH2 CH2 OH. ಇದು ನೋಡಿ CH3 CHOH CH3 CH3 CH2 CH2 OH. ಇವು ಎರಡು ಏನಿದು, ಸೊ ಫಂಕ್ಷನಲ್ ಐಸೋಮರಿಸಮ್ ಅಂತೂ ಆಗೋದಿಲ್ಲ, ಪೊಸಿಷನ್ ಐಸೋಮರಿಸಮ್ ಆಗ್ತದೆ, ಹೌದಾ? ಪೊಸಿಷನ್ ಐಸೋಮರಿಸಮ್. ಸೊ ನೈನ್ತ್ ಆನ್ಸರ್ ಇಸ್ ಬಿ. ದ ಮೋಸ್ಟ್ ಸುಟೇಬಲ್ ರಿಯೇಜೆಂಟ್ ಫಾರ್ ದ ಫಾಲೋವಿಂಗ್ ಕನ್ವರ್ಷನ್ ಯಾವುದು? ಇಲ್ಲಿ ನೋಡಿ, ಫಾಲೋವಿಂಗ್ ಕನ್ವರ್ಷನ್ ಮೋಸ್ಟ್ ಸುಟೇಬಲ್ ರಿಯೇಜೆಂಟ್ ಯಾವುದಿದೆ ಅಂತ ನೋಡಿ. ಡಬಲ್ ಬಾಂಡ್ CH CH2 C ಡಬಲ್ ಬಾಂಡ್ CH3 ಅಂತ ಇದೆ, ಇಲ್ಲಿ CH CH CH2 COOH ಅಂತ ಇದೆ. ಅಂದರೆ COCH3 ಕನ್ವರ್ಟೆಡ್ ಟು COOH. ರಿಮೆಂಬರ್ ದಿಸ್ ಈಸ್ ಕೀಟೋನಿಕ್ ಗ್ರೂಪ್, ಹೌದಾ? ಕೀಟೋನಿಕ್ ಗ್ರೂಪ್. ಸೊ ಕೀಟೋನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಟಾಲನ್ಸ್ ರಿಯೇಜೆಂಟ್, ರೈಟ್? ಕೀಟೋನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಟಾಲನ್ಸ್ ರಿಯೇಜೆಂಟ್. ಬೆಂಜಾಯಿಲ್ ಪರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. SN ವಿತ್ NaOH ಅಂತಂದ್ರೆ ರಿಡಕ್ಷನ್ ಆಗಬೇಕು. ಸೊ ಇದ್ರಲ್ಲಿ ರಿಡಕ್ಷನ್ ಆದರೆ CH3 ಗ್ರೂಪ್ ರಿಮೂವ್ ಆಗೋದಿಲ್ಲ. ಬಟ್ I2NaOH ಆದರೆ ಏನಾಗ್ತದೆ ಇದು, ಫಸ್ಟ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ರೈಸ್ ಟು CH3 CH ಡಬಲ್ ಬಾಂಡ್ CH CH2 C ಡಬಲ್ ಬಾಂಡ್ O ಮೈನಸ್ ಪ್ಲಸ್ CHI3 ಅಯೋಡೋಫಾರ್ಮ್ ಆಗ್ತದೆ, ಹೌದಾ? ಅಯೋಡೋಫಾರ್ಮ್ ರಿಯಾಕ್ಷನ್ ಇದು. ಅಯೋಡೋಫಾರ್ಮ್ ಆದಮೇಲೆ ಇದು ದಿಸ್ ಈಸ್ ನಾಟ್ ಅ ಬಿಗ್ ಮ್ಯಾಟರ್. ಸೊ ಒಂದು H ಪ್ಲಸ್ ಆ್ಯಡ್ ಮಾಡಿದರೆ ಮುಗಿದೋಯ್ತು, ಹೌದಾ? ಒಂದು H ಪ್ಲಸ್ ಬೇಕು ನಮಗೆ, ಒಂದು H ಪ್ಲಸ್ ನಮಗೆ ಹೇಗೆ ಬೇಕಾದರೂ ಸಿಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ I2 and NaOH. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ವಿಲ್ ಗಿವ್ ಬ್ಯೂಟನೋನ್ ಆನ್ ಆಕ್ಸಿಡೇಷನ್ ವಿತ್ ಅಲ್ಕಲೈನ್ KMnO4 ಸೊಲ್ಯೂಷನ್? ಬ್ಯೂಟನೋನ್ ಅಂದರೆ ಕೀಟೋನ್ ಬರಬೇಕು ಆನ್ ಆಕ್ಸಿಡೇಷನ್. ರಿಮೆಂಬರ್ ಆಲ್ವೇಸ್ aldehyde give rise to, aldehydes are obtained by primary alcohol give rise to aldehyde oxidation. Secondary alcohol give rise to ketone. And the second alcohol ಯಾವುದು ಇದರಲ್ಲಿ? Butane 2-all. So the answer for this question is 2. None of this, none of the above, both of this will never be the answer. ಗೊತ್ತಿರಲಿ. ಕ್ಲೆಮೆನ್ಸನ್ಸ್ ರಿಯೇಜೆಂಟ್ ಯಾವುದು ಇದರಲ್ಲಿ? ಬಹಳ ಸಿಂಪಲ್. ಕ್ಲೆಮೆನ್ಸನ್ಸ್ ರಿಯೇಜೆಂಟ್ ಜಿಂಕ್ ಅಮಲ್ಗಮ್ ಆ್ಯಂಡ್ HCl 12th one is the answer. ಬಹಳ ಸಿಂಪಲ್. ನೆಕ್ಸ್ಟ್ ನೋಡುತ್ತೆ ಅಸರ್ಷನ್ ರೀಸನ್ ಟೈಪ್ ನೋಡುತ್ತೆ. ಅಸರ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಫಾರ್ಮಾಲ್ಡಿಹೈಡ್ ಈಸ್ ಅ ಪ್ಲೇನಾರ್ ಮಾಲಿಕ್ಯೂಲ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಪ್ಲೇನಾರ್ ಮಾಲಿಕ್ಯೂಲ್ ಅಂತ ನೋಡೋದಕ್ಕೆ ಏನು ಮಾಡ್ತೀವಿ ನಾವು? ಹೈಬ್ರಿಡೈಸೇಷನ್ ನೋಡ್ತೀವಿ. ಫಾರ್ಮಾಲ್ಡಿಹೈಡ್ ಏನಿದೆ? HCHO ಫಾರ್ಮುಲಾ. HCHO ಕಾರ್ಬನ್ ಈಸ್ ಇನ್ sp2 ಹೈಬ್ರಿಡೈಸ್ಡ್. sp2 ಅಂತಂದ್ರೆ ಪ್ಲೇನಾರ್ ಹೌದಲ್ಲೋ, ಅಂದರೆ ದಿಸ್ ಈಸ್ ಕರೆಕ್ಟ್. ಇಟ್ ಕಂಟೇನ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಂತ ಇದೆ. ಕರೆಕ್ಟಾ? ಎಸ್, ಡೆಫಿನೆಟ್ಲಿ ದಟ್ ಶುಡ್ ಬಿ ದ ರೀಸನ್ ಫಾರ್ ದ ಅಸರ್ಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ದೆನ್ ಸೆಕೆಂಡ್ ಒನ್ ನೋಡಿ, assertion compounds containing CHO group are easily oxidized to corresponding carboxylic acid. Correct? CHO group can be oxidized to carboxylic acid easily. Definitely RCHO can be converted into RCOOH. ಸ್ವಲ್ಪ strong oxidizing agent if you use like KMnO4. Right? It is possible. Correct. Carboxylic acids can be reduced to alcohol by treatment with LiAlH4. Correct? So carboxylic acid can be reduced to LiAlH4 idre, so it can be reduced to alcohol RCH2OH. This is also correct. This is also correct. But this is not the reason for the assertion. Howda? Hence remember, answer for this question is fifth one. Assertion and reason both are correct, but reason is not the correct explanation for assertion. Next one. The alpha hydrogen atom in carbonyl compound is less acidic antare. Correct nodi? Less acidic antare. Correct? No. Remember, alpha hydrogen is always
more acidic. The anion formed after the loss of alpha hydrogen atom is resonance stabilized ಅಂತ ಇದೆ, ಕರೆಕ್ಟಾ? ಎಸ್, ಅಲ್ಫಾ ಹೈಡ್ರೋಜನ್ ಆಟಮ್ ಒಂದು ಎಕ್ಸಾಂಪಲ್ ತೊಗೊಳ್ಳಂತೆ, CH3CHO ಅಂತ ಇದೆ, ಹೌದಾ? ಇದು ಅಲ್ಫಾ ಹೈಡ್ರೋಜನ್. ಇದು ಜಸ್ಟ್ ಇಮ್ಯಾಜಿನ್ -H+, ಒಂದು ಅಲ್ಫಾ ಹೈಡ್ರೋಜನ್ ರಿಮೂವ್ ಮಾಡಿಬಿಡುವಂತೆ. ಏನು ಉಳಿತು ಹಾಗಾದ್ರೆ ಇಲ್ಲಿ? CH2 ಮೈನಸ್ C ಡಬಲ್ ಬಾಂಡು H ಉಳಿತು. ಇದು ರೆಸೊನೆನ್ಸ್ ಆಗ್ತದ? ಎಸ್, ಲೈಕ್ ದಿಸ್ ರೆಸೊನೆನ್ಸ್ ಇಸ್ ಪಾಸಿಬಲ್. ಹೆನ್ಸ್ ರಿಮೆಂಬರ್, ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಇಸ್ ಕರೆಕ್ಟ್. So assertion is wrong statement and reason is correct. So the answer for this question is this. 16th, aromatic aldehydes and formaldehyde undergo Cannizzaro reaction, correct? Aromatic aldehydes andre C6H5CHO, formaldehyde HCHO can undergo Cannizzaro reaction, correct? Yes. Yake? Because in both the case there is no alpha hydrogen. ಅಲ್ಫಾ ಹೈಡ್ರೋಜನ್ ಇದೆಯಾ? ಇಲ್ಲ. ಹೆನ್ಸ್ ರಿಮೆಂಬರ್, ಅಸರ್ಷನ್ ಇಸ್ ಕರೆಕ್ಟ್, ನೋ ಡೌಟ್. ದೆನ್ ಈಗ ನೋಡಿ, ಸೊ ಅರೋಮೆಟಿಕ್ ಅಲ್ಡಿಹೈಡ್ಸ್ ಆರ್ ಆಲ್ಮೋಸ್ಟ್ ಆಸ್ ರಿಯಾಕ್ಟಿವ್ ಆಸ್ ಫಾರ್ಮಾಲ್ಡಿಹೈಡ್ ಅಂತ ಇದೆ. ಆಲ್ಮೋಸ್ಟ್ ಆಸ್ ರಿಯಾಕ್ಟಿವ್ ಆಸ್ ಫಾರ್ಮಾಲ್ಡಿಹೈಡ್ ಅಂತ ಇದೆ, ಕರೆಕ್ಟಾ? ನೋ, ರಿಮೆಂಬರ್ ಆಲ್ವೇಸ್ ಫಾರ್ಮಾಲ್ಡಿಹೈಡ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅರೋಮೆಟಿಕ್ ಅಲ್ಡಿಹೈಡ್. ಫಸ್ಟ್ ಕ್ವಶನಲ್ಲಿ ಹೇಳಿದೆ ನಾನು, ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಕ್ವಶನಲ್ಲಿ ಹೇಳಿದ್ದೀನಿ ನೋಡಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. ಯಾವುದು? So third option, correcta? Yes. So third option is correct, right? So next question, last question ನೋಡಿ. ಸೊ ಇಲ್ಲಿ ಕರೆಕ್ಟ್ ಕಾಣಿಸ್ತಾ ಇಲ್ಲ ಅಂದರೆ ಇದಕ್ಕೆ ಏನು ಮಾಡಿಬಿಡ್ತೀನಿ, ಮುಂದೆ ತೊಗೊಳ್ಳೋಣ ಅಂತ. ಎಸ್, aldehydes and ketones both react with Tollens reagent to form silver mirror, correcta? No, because only aldehyde can react. So hence assertion is wrong. Then both aldehyde and ketones contains carbonyl group, correct? Yes, definitely C double bond group ide, hauda? So the answer for this question is fourth one, assertion is wrong and reason is correct. I hope you have understood this question. So ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ ಇನ್ನೊಂದಷ್ಟು ಕ್ವೆಶ್ಚನ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.